ನಿಜವಾಗ್ಲೂ ಕಳೆದ ವರ್ಷಕ್ಕಿಂತ ತುಂಬಾ ಚೆನ್ನಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇದೆ. ಒಂದ್ಸತ ಸೋತ್ರೆ ಮತ್ತೆ ಇನ್ನೊಂದು ಸತಿ ಗೆಲ್ತೀರಾ ಅಂತ ಭರವಸೆ ಇಟ್ಕೊಳ್ಳಿ. ಇದರಲ್ಲಿ ನನಗೆ ಓಟ್ ಎಷ್ಟು ಬೀಳ್ತವೋ ಇಲ್ಲೋ ಗೊತ್ತಿಲ್ಲ, ಗೆಲ್ತಾನೆ ಬಿಡ್ತಾನೆ ನನಗಂತೂ ಗೊತ್ತಿಲ್ಲ. ಇದರಲ್ಲಂತೂ ಟೀಚರ್ಸ್ ಎಫೆಕ್ಟ್ ಅಂತೂ ಭಾಳ ಇದೆ, ಎಸ್ಪೆಷಲಿ ಸೋಷಿಯಲ್ ಟೀಚರ್ ಅಂತಲೇ ಹೇಳ್ಬೋದು. ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಅವರೆಲ್ಲರೂ ಬಂದು ನನಗೆ ಹಾಕು ನಿನಗೆ ಹಾಕು ಅಂತಂದು ಹೇಳಾಗುಂತಿದ್ರು. ನಾನು ಹಾಕಿದ್ದೀನಿ ಇವತ್ತು. ನಮ್ಮ ಶಾಲೆಯಲ್ಲಿ ಶಾಲಾ ಚುನಾವಣೆ ಇದೆ, ಅದಕ್ಕೆ ಸ್ಕೂಲ್ ಇವು ಎಲೆಕ್ಷನ್ ಕಂಡ್ರಿ ಈ ಎಲೆಕ್ಷನ್ ಯಾರಿಗೆ ಹಾಕೋದು ಅಂತೆಲ್ಲ ಮಾತಾಡ್ತಾ ಇದ್ರು. ಹೋದ ವರ್ಷ ಒಂದು ಓಟಿಂದನೂ ಕೂಡ ಒಬ್ಬೊಬ್ರು ಸೋತಿದ್ದಾರೆ, ಒಂದೊಂದು ಓಟಿಂದನೂ ಕೂಡ ಒಬ್ಬರು ಗೆದ್ದಿದ್ದಾರೆ. ಮುಂದಿನ ವರ್ಷ ಅಂದ್ರೆ ಇಲ್ಲಿರಕ್ಕಾಗಲ್ಲ, ಆದ್ರೂ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಸ್ಕೂಲ್ ಮುಂದಿನ ವರ್ಷ ಸ್ಕೂಲ್ ಬಿಟ್ಟೋದು ನೆಟ್ ಮಾಡ್ಕೋಬೇಕು. ನಮ್ಮ ಸ್ಕೂಲ್ ವಾವ್ ಚೆನ್ನಾಗಿ ಮಾಡಿದಿಲ್ಲ ಪಾರ್ಲಿಮೆಂಟು. ಹಾಯ್ ಹಲೋ ಸ್ನೇಹಿತರೆ, ಈ ವರ್ಷನೂ ಕೂಡ ನಮ್ಮ ಶಾಲೆಯಲ್ಲಿ ಒಂದು ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನನ್ನು ತುಂಬಾ ವಿಜೃಂಭಣೆಯಿಂದ ಆಯೋಜನೆ ಮಾಡಿದ್ದೀವಿ. ಸೊ ಈ ಒಂದು ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಸಂತೋಷದಿಂದ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಯಾವ ರೀತಿ ನಡೀತಾ ಇದೆ, ಈ ಒಂದು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ನಮ್ಮ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ. ನಾನು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಓದ್ತಾ ಇರೋದು. ನಾನು ಇವಾಗ ತಾನೇ 10th ಸ್ಟ್ಯಾಂಡರ್ಡು. ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಇವತ್ತು ನಮ್ಮ ಸ್ಕೂಲಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇದೆ. ಏನೋ ಒಂಥರ ಥ್ರಿಲ್ ಫೀಲ್ ಆಗ್ತಾ ಇದೆ. ಮುಂದೆ ನಾವು ಹಾಕ್ತಿದ್ದೀವಿ, ಏನೋ ಮುಂದೆ ಹಾಕೋದ್ರವರೆಗೂ ವೇಟ್ ಮಾಡಬೇಕಲ್ಲ, ಯಾಕಂದರೆ ಅಪ್ಪ ಅಮ್ಮ ಎಲ್ಲ ಓಟ್ ಹಾಕಕ್ಕೆ ಹೋಗ್ತಿರ್ಬೇಕಾದ್ರೆ ನಾನು ಹೋಗಬೇಕಿತ್ತಲ್ಲ, ಹೆಂಗಿರುತ್ತೆ ನೋಡಬೇಕಲ್ಲ ಅಂತ ಅನಿಸ್ತಿತ್ತು. ಬಟ್ ಇಲ್ಲಿ ಪ್ರತಿ ವರ್ಷ ಮಾಡುವಾಗ ಈ ವರ್ಷ ನಮ್ಮ ಸ್ಕೂಲಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಓಟ್ ಮಾಡಿ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಏನೋ ಒಂಥರ ನಾವು ಪಾವರ್ಟಿಗೆ ಬಂದಿದ್ದೀವೇನೋ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಎಲ್ಲರ ಮುಖದಲ್ಲೂ ತುಂಬ ಕ್ಯೂರಿಯಾಸಿಟಿ, ಖುಷಿ, ಎಲ್ಲರೂ ನಂಗೆ ಓಟ್ ಮಾಡಿ ಅನ್ನೋ ಇದು. ಮತ್ತು ನಮಗೊಂದು ಮೆಚುರಿಟಿ ಏನಪ್ಪ ಅಂತಂದರೆ ಎಲ್ಲರೂ ಒಬ್ಬ ಕ್ವಾಲಿಫೈಡ್ ಆಗಿರೋರ್ನ ಒಬ್ಬರು ಯಾರಿಗೆ ಗುಡ್ ಕ್ವಾಲಿಟೀಸ್ ಇದೋ, ಯಾರಿಗೆ ಎಬಿಲಿಟಿ ಇದೋ ಅನ್ನೋರು ಎಲೆಕ್ಷನಲ್ಲಿ ಓಟ್ ಹಾಕಬೇಕು ಅನ್ನೋದಿದೆಯಲ್ಲ, ಅದು ತುಂಬ ಯೋಚನೆ ಮಾಡಬೇಕು. ಸೊ ಅದು ನಮ್ಗೆ ಈಗಿದ್ದಾನೆ ಯಾರು ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಖುಷಿ ಇದೆ. ಸೊ ಎಲ್ಲರೂ ಇವತ್ತು ತುಂಬಾ ಫೆಸ್ಟಿವಲ್ ಥರ ವಾತಾವರಣ ಇದೆ ನಮ್ಮ ಸ್ಕೂಲಲ್ಲಿ. ತುಂಬಾ ಖುಷಿ ಆಗುತ್ತೆ. ಇವತ್ತು ಎಲೆಕ್ಷನ್ ಎಲ್ಲ ಪ್ರಿಪ್ರೇಷನ್ ನೋಡ್ತಾ ಇದ್ದಾರೆ. ತುಂಬಾ ಖುಷಿ. ಒಂದು ವಾರದಿಂದನೇ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಈ ಎಲೆಕ್ಷನ್ ಯಾರಿಗೆ ಹಾಕೋದು ಅಂತೆಲ್ಲ ಮಾತಾಡ್ತಾ ಇದ್ರು. ಎಲ್ಲರೂ ಒಂಥರ ಅಲ್ಲಿ ಹೋದ್ಮೇಲೆ ಅಯ್ಯೋ ಯಾರಿಗೆ ಹಾಕಬೇಕು ಅನ್ನೋದು ಒಂದು ಚಿಂತೆ. ಮತ್ತೆ ಎಲ್ಲರೂ ನನ್ಗೆ ಓಟ್ ಮಾಡಿ ಅನ್ನೋದು ಒಂದಿದು. ನಾವು 18 ಇಯರ್ಸ್ ಅಬೋ ಹಾಕೋದು ಬೇರೆ, 18 ಇಯರ್ಸ್ ಒಳಗಡೆ ಹಾಕೋದು ಬೇರೆ. ಅಂದರೆ ಈಗ 18 ಇಯರ್ಸ್ ಒಳಗಡೆ ಹಾಕ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇವಾಗಲಿಂದನೇ ನಾವು ಚೆನ್ನಾಗಿರೋನ್ನ ಆಯ್ಕೆ ಮಾಡ್ತಾ ಹೋದ್ರೆ ಮುಂದೆ ಈಸಿ ಆಗ್ಬೋದು. ನಾವು ಯಾವುದೇ ಇದು ಮಾಡ್ತೀವಿ ಅನ್ನೋ ಇದ್ರೂ ಒಳಗಾಗದೇ ಯಾರಿಗೆ ಎಬಿಲಿಟಿ ಅನ್ನೋದ್ರಲ್ಲಿ ಹಾಕ್ತೇವೆ ಅನ್ನೋದಿದೆಲ್ಲ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ಸೊ ಇವಾಗ ತಾನೇ ಓಟ್ ಮಾಡಿ ಬಂದಿದ್ವಿ. ತುಂಬ ಎಕ್ಸೈಟ್ಮೆಂಟ್ ಇದೆ. ಅಯ್ಯೋ ಯಾರು ಗೆಲ್ತಾರೋ ಏನೋ ಎಲೆಕ್ಷನ್ನಲ್ಲಿ, ಯಾರು ಗೆಲ್ತಾರೋ, ಹೆಂಗೆ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋ ತುಂಬ ಕ್ಯೂರಿಯಾಸಿಟಿ ಇದೆ. ಎಲ್ಲರೂ ತುಂಬ ಅದೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಅನ್ನೋದೊಂದು ಇದು ಇದೆ. ಸೊ ಥ್ಯಾಂಕ್ ಯು. ತುಂಬಾ ಈ ಥರ ಒಂದು ಸ್ಕೂಲಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವೆ ಅಂದರೆ ಅದು ನಮ್ಮ ಪುಣ್ಯ ಅಂತ ಅನ್ಕೊಂಡಿನಿ. ತುಂಬಾ ಖುಷಿ ಆಗ್ತಾ ಇದೆ. ಈ ಥರ ಎಲ್ಲ ಸ್ಕೂಲಲ್ಲೂ ಮಾಡ್ತಾರೆ ನಿಜ, ಬಟ್ ಆದರೆ ನಮಗೆ ನಮ್ಮ ಸ್ಕೂಲೇ ಒಂಥರ ಸ್ಪೆಷಲ್ ಅನಿಸ್ತಾ ಇದೆ. ಸೊ ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಆಲ್. ಬಿಕಾಸ್ ಯಾರು ಓಟಿಗೆ ನಿಂತ್ಕೊಂಡಿದ್ದಾರೋ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪಕ್ಷ ತಗೊಂಡ್ರೆ ಕಾಂಗ್ರೆಸ್, BJP ಹಿಂಗೆ ದುಡ್ಡು ಕೊಟ್ಟಿರ್ತಾರೆ. ನಮ್ಗೆ ಹಾಕು ನಿಮ್ಗೆ ಹಾಕಂತದ್ದು ಅದು ನಮ್ಗೆ ಗೊತ್ತಿರಲಿಲ್ಲ, ಅರಿವು ಆಗ್ತಿದ್ದಿಲ್ಲ. ನಾವು ಇವ್ರು ಕೊಟ್ಟಾರ ಬಿಡಪ್ಪ ಇವ್ರಿಗೆ ಹಾಕಬೇಕು, ಇವ್ರು ಕೊಡ್ತಾರನಪ್ಪ ಇವ್ರಿಗೆ ಹಾಕಬೇಕು. ನಮಗೆ ಅವಾಗ ಥಿಂಕ್ ಮಾಡೋಷ್ಟು ಎಬಿಲಿಟಿ ನಾವು ಈ ಸ್ಕೂಲಲ್ಲಿ ತಿಳ್ಕೊತಿದ್ದೀವಿ. ಯಾರಿಗೆ ಹಾಕಬೇಕು, ಯಾರಿಗೆ ಬಿಡಬೇಕು, ಏನು ಮಾಡಬೇಕು, ಅವ್ರು ಈ ಸ್ಥಾನಕ್ಕೆ ಅರ್ಹತೆ ಇದ್ದಾರೋ ಇಲ್ಲ ಅಂತ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಗೆ ತಿಳಿಸ್ಕೊಡ್ತೈತಿ. ಇದರಲ್ಲಿ ಟೀಚರ್ಸ್ ಎಲ್ಲರೂ ಚುನಾವಣೆ ಬಗ್ಗೆ ನಮಗೆ ಎಲ್ಲ ಹೇಳಿದ್ದಾರೆ. ನಾನು ನಿಂತು ಭಾಗವಹಿಸ್ತೀನಿ. ಇದರಲ್ಲಿ ನನಗೆ ಓಟ್ ಎಷ್ಟು ಬೀಳ್ತವೋ ಇಲ್ಲೋ ಗೊತ್ತಿಲ್ಲ, ಗೆಲ್ತಾನೆ ಬಿಡ್ತಾನೆ ನನಗಂತೂ ಗೊತ್ತಿಲ್ಲ. ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ನಾನು ತುಂಬ ಖುಷಿಯಾಗಿದ್ದೀನಿ. ಎಲ್ಲರಿಗೂ ಧನ್ಯವಾದ. ಇವತ್ತು ನಮ್ಮ ಸ್ಕೂಲ್ನಲ್ಲಿ ಪಾರ್ಲಿಮೆಂಟ್ ನಡೀತಿದೆ. ಹೇಗೆ ನಡೀತಾ ಇದ್ದರೆ ಫುಲ್ ಹಬ್ಬದ ಥರ ನಡೀತಿದೆ. ಚೆನ್ನಾಗಿ ನಡೀತಿದೆ ಅಂದರೆ ಬೇರೆ ಸ್ಕೂಲ್ನಲ್ಲಿ ನಡೀತೆ ಗೊತ್ತಿಲ್ಲ, ನಮ್ಮ ಸ್ಕೂಲ್ ಅಂತೂ ಚೆನ್ನಾಗಿ ನಡೀತಿದೆ. ಎಲೆಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಸರ್ಕಾರದಲ್ಲಿ ಎಲೆಕ್ಷನ್ ಇದು ಮಾಡ್ತಾರೆ. ಆದರೆ ಸಣ್ಣ ಮಕ್ಕಳಿಗೂ ಪಾಪ ಎಲೆಕ್ಷನ್ ವೋಟ್ ಮಾಡಬೇಕಂತಲ್ಲ ಆಸೆ ಇರುತ್ತಲ್ವ, ಅದಕ್ಕೆ ಅವರು ಸ್ಕೂಲ್ನಲ್ಲೇ ಕೂಡ ಎಲೆಕ್ಷನ್ನ ಇದು ಮಾಡಿದ್ದಾರೆ. ನಮ್ಮ ಸ್ಕೂಲ್ನಲ್ಲಿ ಈಗ 68 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಪ್ರಚಾರ ಅಂತೂ ಹೇಳೋಕ್ಕಾಗಲ್ಲ. ನಾಳೆ ಎಲೆಕ್ಷನ್ ಇದೆ ಅಂದರೆ ಇವತ್ತಂದರೆ ತುಂಬ ಜನ ಅಂತೂ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಅಂದರೆ ಈಗ ಸರ್ಕಾರದ ಪ್ರಕಾರ 18 ವರ್ಷದ ನಂತರ ವೋಟ್ ಮಾಡಬೇಕಂತ ಇರುತ್ತೆ. ಸೊ ಅದಕ್ಕೆ ಪಾಪ ಸಣ್ಣ ಮಕ್ಕಳಿಗೆ ವೋಟ್ ಮಾಡಬೇಕಂತ ಇರುತ್ತಲ್ವ, ಅದಕ್ಕೆ ಸ್ಕೂಲ್ನಲ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ನ ಇಟ್ಟಿದ್ದಾರೆ. ಪ್ರತಿಯೊಂದು ಕ್ಯಾಂಡಿಡೇಟ್ ಕೂಡ ಅಪ್ಲಿಕೇಶನ್ ಹಾಕಿ ಭಾಗವಹಿಸಿ ವಿನ್ ಆಗ್ತಾರೆ. ಒಬ್ಬೊಬ್ಬರು ಕೂಡ ಸೋಲ್ತಾರೆ, ಆದರೂ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೋದ ವರ್ಷಕ್ಕಿಂತ ಈ ಸತ ನಮ್ಮ ಸ್ಕೂಲಲ್ಲಿ ಚೆನ್ನಾಗಿ ಹಬ್ಬದ ಥರ ವಾತಾವರಣ ನಡೀತಾ ಇದೆ. ಸರ್ಕಾರದಲ್ಲಿ ಹೇಗೆ ವೋಟಿಂಗ್ ಮೆಷಿನ್ ಇಟ್ಟು ಮಾಡ್ತಾರಲ್ಲ, ಹಾಗೆ ಪ್ರತಿ ಸಲ ನಮ್ಮ ಹೋದ ವರ್ಷ ಅಂದರೆ 2 ಇಯರ್ಸ್ ಹಿಂದೆ ಬರೀ ಲೆಟ್ರ್ನಲ್ಲಿ ಬರೋದು ಹಾಕೋದಿತ್ತು. ಅದು ಕಂಫರ್ಟಬಲ್ ಆಗ್ತಿದ್ದಿಲ್ಲ, ಯಾಕಂದರೆ ಅವರೇ ಬಂದು ರೈಟ್ ಮಾರ್ಕ್ ಹಾಕಿ ಇದು ಮಾಡ್ತಿದ್ರು. ಅದು ಈ ವರ್ಷ ತಾನಾಗೆ ಮೊಬೈಲಲ್ಲೇ ವೋಟಿಂಗ್ ಮಿಷನ್ ಸೆಟ್ ಮಾಡಿ ಅದರಲ್ಲಿ ನೇಮ್ಸು, ಫೋಟೋಸು, ಸಿಂಬಲ್ಸ್ ಎಲ್ಲ ಹಾಕಿ ಇದು ಮಾಡ್ತಾರೆ. ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾದ್ರೆ ಯಾರು ಎಬಿಲಿಟಿನ ಹೊಂದಿರ್ತಾರೆ ಅವ್ರಿಗೆ ಮಾಡಬೇಕು. ಆ್ಯಕ್ಚುಲಿ ಈಗ ಒಬ್ಬೊಬ್ಬರು ಹೇಳ್ತಾರೆ ನೀನು ನನ್ನ ಸಿಸ್ಟರು ಪ್ಲೀಸ್ ವೋಟ್ ಮಾಡು ನನಗೆ ಅಂತ. ಅದರಲ್ಲಿ ಒಳಗೊಂಡು ಮಾಡೋಕ್ಕೆ ಹೋಗ್ಬಾರ್ದು. ಆ್ಯಕ್ಚುಲಿ ಆ ಪೋಸ್ಟಿಗೆ ಯಾರು ಚೆನ್ನಾಗಿ ಹೊಂದಿರ್ತಾರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಆ್ಯಕ್ಚುಲಿ. ಹಾಗೆ ಇದರಲ್ಲಂದ್ರೂ ಟೀಚರ್ಸ್ ಎಫೆಕ್ಟ್ ಅಂತೂ ಭಾಳ ಇದೆ, ಎಸ್ಪೆಷಲಿ ಸೋಷಿಯಲ್ ಟೀಚರ್ ಅಂತಲೇ ಹೇಳ್ಬೋದು. ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುಡ್ ಆಫ್ಟರ್ನೂನ್ ಟು ಎವ್ರಿವನ್. ಇಂದು ನಮ್ಮ ಶಾಲೆಯಲ್ಲಿ ಸಂಸತ್ತು ಚುನಾವಣೆಯನ್ನು ಹಮ್ಮಿಕೊಂಡಿದ್ದು. ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಸಂಸತ್ತು ಚುನಾವಣೆ ಎಂದರೇನು ಎಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಒಂದು ಹಬ್ಬದ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಶಾಲೆಯ ಶಿಕ್ಷಕರು ತುಂಬ ಪರಿಶ್ರಮವನ್ನು ಪಟ್ಟು ಇದನ್ನೆಲ್ಲ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ನನಗೆ ಮೊದಲು 18 ವರ್ಷಕ್ಕೂ ಮೊದಲು ನಾನು ವೋಟ್ ಮಾಡಬಹುದು, ಇವರಿಗೆ ಎಲ್ಲರಿಗೂ ಹಾಕಬಹುದು ಎಂದು ನನಗೆ ಗೊತ್ತೇ ಇರಲಿಲ್ಲ. ಆದರೂ ಈ ಥರನೇ ಒಂದು ವೋಟ್ ಮಾಡೋದು, ಈ ಥರ ಮಿಷನ್ಸ್ ಎಲ್ಲ ಇರ್ತವೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದರೂ ನಮ್ಮ ಶಾಲೆಯಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಬಂದು ನಾನು ಎಲ್ಲವನ್ನು ಕಲಿತೆ. ಇಲ್ಲಿ ವೋಟ್ ಮಾಡುವುದು ಹೇಗೆ, ಯಾರಿಗೆ ವೋಟ್ ಮಾಡಬೇಕು, ಆ ಸ್ಥಾನಕ್ಕೆ ಯಾರು ಅರ್ಹರು ಎಂದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಈ ಸಂಸತ್ತು ಚುನಾವಣೆಯಲ್ಲಿ ನಾನು ಸಾಂಸ್ಕೃತಿಕ ಮಂತ್ರಿಗೆ ಆಯ್ಕೆ ಆಗುತ್ತೇನೆ ಎಂಬ ನಂಬಿಕೆಯಲ್ಲಿ ನಾನು ನಿಂತಿದ್ದೇನೆ. ಆಯ್ಕೆ ಆಗುತ್ತೇನೆ ಬಿಡ್ತೇನೆ ನನಗಂತೂ ಗೊತ್ತಿಲ್ಲ. ಆದರೆ ಈ ಸಂಸತ್ತು ಚುನಾವಣೆ ಎಂದರೆ ಏನು ಎಂಬುದು ನನಗೆ ಗೊತ್ತಾಗಿದೆ.
ಥ್ಯಾಂಕ್ ಯು. Hello, good afternoon everyone. My name is Lata. I am studying in 9th standard. My school name is Indira Gandhi Residential School. ಇವತ್ತು ನಮ್ಮ ಸ್ಕೂಲಲ್ಲಿ ಭಾಳ ಸಂಸತ್ ಚುನಾವಣೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ನಮ್ಮ ಫ್ರೆಂಡ್ ಎಲ್ಲರೂ ಭಾಳ ಹುಮ್ಮಸ್ಸಿಂದ ಎಲ್ಲರೂ ವೋಟ್ ಹಾಕಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಮಾಡಿದ್ರು. ಅವರೆಲ್ಲರೂ ಬಂದು ನನಗೆ ಹಾಕು ನಿನಗೆ ಹಾಕು ಅಂತಂದು ಹೇಳಾಕಂತಿದ್ರು. ನಾನು ಹಾಕಿದ್ದೀನಿ. ಇವತ್ತು ಭಾಳ ಖುಷಿಯಿಂದ ಹಾಕಿದ್ವಿ. ನಮ್ಮ ಸ್ಕೂಲಲ್ಲಿ ಇವತ್ತು ಭಾಳ ಹಬ್ಬದ ವಾತಾವರಣ ಆಗಿದೆ. ಎಲ್ಲರೂ ವೋಟ್ ಹಾಕಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ನಮಗೆ 11 ಪೋಸ್ಟ್ ಇದಾವೆ. 11 ಪೋಸ್ಟಿಗೆ ಒಬ್ಬೊಬ್ಬರು ಟೀಚರ್ಸ್ ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡು ಅವರೆಲ್ಲರೂ ಅವ್ರವ್ರ ಕರ್ತವ್ಯಗಳನ್ನು ಮಾಡಿದ್ದಾರೆ. ಒಂದೊಂದು ಪೋಸ್ಟಿಗೆ ಒಬ್ಬೊಬ್ಬರು ಟೀಚರ್ಸ್ ನಿಂತ್ಕೊಂಡು ಅದರಲ್ಲಿ ಅವ್ರಿಗೆ ಏನು ಮಾಡಬೇಕು, ಮಕ್ಕಳಿಗೆ ಏನು ಕರ್ತವ್ಯ ಏನೇನು ಹೇಳ್ಕೊಡ್ಬೇಕು ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಹೇಗೆ ವೋಟ್ ಹಾಕಬೇಕು ಅಂತಲೇ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಾನು ಅನ್ಕೊಂಡಿದ್ದೆ 18 ಇಯರ್ಸ್ ಒಳಗೆ ನಾನು ವೋಟ್ ಹಾಕಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಸ್ಕೂಲಿಗೆ ಬಂದ ಮೇಲೆ ಗೊತ್ತಾಯಿತು ನಾನು 18 ಇಯರ್ಸ್ ಒಳಗೆ ವೋಟ್ ಹಾಕ್ಬೋದು, ನಮ್ಮ ಸ್ಕೂಲಲ್ಲಿ ನಾವು ವೋಟ್ ಹಾಕ್ಬೋದು ಅಂತ ಗೊತ್ತಾಗಿದ್ದು. ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಈಗ ರಿಸಲ್ಟ್ ಇದೆ, ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಕ್ಯೂರಿಯಾಸಿಟಿ ಇದೆ, ಯಾರು ಗೆಲ್ತಾರೋ ಯಾರು ಬರ್ತಾರೋ ಅಂತ. ನಮ್ಮ ಟೀಚರ್ಸ್ಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚುನಾವಣೆ ಬಗ್ಗೆ ನಮ್ಗೆ ಏನು ಗೊತ್ತಿರಲಿಲ್ಲ. ಚುನಾವಣೆ ಬಗ್ಗೆ ಏನು ಅನ್ನೋದೆಲ್ಲನೂ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ನಡ. ಇವತ್ತು ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇದೆ. ಆ್ಯಕ್ಚುಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಅದು GS ಪೋಸ್ಟ್ಗೆ. ನಾನು ಕೂಡ ಇವಾಗ ವೋಟ್ ಹಾಕಿ ಬಂದಿದ್ದೀನಿ. ಇವತ್ತು ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಅಂತೂ ತುಂಬಾ ಎಫರ್ಟ್ ಹಾಕ್ಬಿಟ್ಟಿದ್ದಾರೆ. ಒಂಥರ ನಮಗಂತೂ ಈ ಕ್ಯೂರಿಯಾಸಿಟಿ ಯಾರು ಗೆಲ್ತಾರೋ ಎಲ್ಲರೂ ಬರ್ತಾರೆ ನಮಗೆ ಹಾಕ್ರಿ ನಮಗೆ ಆದರೆ ಯಾರು ಗೆಲ್ತಾರೆ ಅನ್ನೋದು ತುಂಬ ಕ್ಯೂರಿಯಾಸಿಟಿನ ಕಾಯ್ತಾ ಇದ್ದೀವಿ. ನಮ್ಮ ಸ್ಕೂಲಲ್ಲಿ ಇವತ್ತು ಹಬ್ಬ ಅಂದರೆ ಹಬ್ಬನೇ ಅನ್ಬೇಕು, ಆ ಥರ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಸ್ಪೆಷಲಿ ನಮ್ಮ ಟೀಚರ್ಸ್ ಅಂತೂ ಹೇಳೋದಕ್ಕೆ ಆಗಿಲ್ಲ, ಅಷ್ಟೊಂದು ಇದನ್ನು ಮಾಡ್ತಾಯಿದ್ದಾರೆ. ನಮ್ಮ ಈ ಥರ ಎಲ್ಲ ರೆಡಿ ಮಾಡಿಸಿದ್ದಾರೆ, ಫೋಟೋ ಬೂತ್ ಎಲ್ಲ ಮಾಡಿದ್ದಾರೆ. ಇಲ್ಲಿ 18 ವರ್ಷ ಆದಮೇಲೆ ಹಾಕೋದಕ್ಕಿಂತ ಇವಾಗಲೇ ನಮಗೆ ಸೇಮ್ ಅದು ಹೇಗೆ ರಿಯಲ್ ಇರುತ್ತೋ ಅದೇ ಥರ ಮಾಡ್ತಾ ಇದ್ದಾರೆ ನಮ್ಮ ಟೀಚರ್ಸ್ ಎಲ್ಲ ಸೇರಿ. ಫಸ್ಟ್ ಅಂತೂ ಹಿಂಗೆ ಚೀಟಿ ಬರ್ದಾಕೋದು ಅದು ಇದು ಮಾಡ್ತಿದ್ವಿ, ಆದರೆ ಇವಾಗಂತೂ ಮಿಷಿನಲ್ಲಿ ಆಗ್ತಾ ಇದ್ದೀವಿ. ಇವಾಗ ನನಗೆ ತುಂಬಾ ಕ್ಯೂರಿಯಾಸಿಟಿ ಆಗ್ತಾ ಇದೆ, ಏನಾಗುತ್ತೋ ವೋಟಿಂಗ್ ಏನಾಗುತ್ತಾ ಅಂತ. ಥ್ಯಾಂಕ್ ಯು. ಇವತ್ತು ನಮ್ಮ ಸ್ಕೂಲಲ್ಲಿ ಪಾರ್ಲಿಮೆಂಟ್ ಇದೆ, ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಸ್ಕೂಲೆಲ್ಲ ಅಂತ ಹಬ್ಬದ ವಾತಾವರಣ ಥರ ಇದೆ. ಫುಲ್ ಇದನ್ನು ಹಬ್ಬಕ್ಕೆ ಬಂದಿದ್ದೇನಪ್ಪ ಅಂತ ಫೀಲ್ ಆಗ್ತಾ ಇದೆ. ನನಗಂತೂ ಭಾಳ ಖುಷಿ ಆಗ್ತದೆ. ನಮ್ಮ ಸ್ಕೂಲಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತದೆ. ವರ್ಷನೂ ಮಾಡ್ತಾರೆ, ಆದರೆ ಈ ವರ್ಷ ಸ್ವಲ್ಪ ಸ್ಪೆಷಲ್ಲು. 10th ಇದೀವಿ, ಮುಂದಿನ ವರ್ಷ ಅಂತೂ ಇಲ್ಲಿ ಇರೋಕ್ಕಾಗಲ್ಲ. ಆದರೂ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಸ್ಕೂಲ್ ಮುಂದಿನ ವರ್ಷ ಸ್ಕೂಲ್ ಬಿಟ್ಟೋದು ನೆನಪು ಮಾಡ್ಕೋಬೇಕು. ನಮ್ಮ ಸ್ಕೂಲ್ ಎಷ್ಟು ಚೆನ್ನಾಗಿ ಮಾಡಿದಲ್ಲ ಪಾರ್ಲಿಮೆಂಟು ಅಂತ ಖುಷಿ ಮಾಡ್ಕೋಬೇಕು. ಇಷ್ಟೇ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೆ. ನಿಜವಾಗ್ಲೂ ಕಳೆದ ವರ್ಷಕ್ಕಿಂತ ತುಂಬಾ ಚೆನ್ನಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇದೆ. ಸಿಸ್ಟರ್ಸು ಬ್ರದರ್ಸು ಎಲ್ಲರೂ ನಿಂತಿದ್ದಾರೆ. ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ. ಹೊಸತೆನೂ ಮಾಡಿದ್ದು ಹೊಸತೆಗಿಂತ ಈ ಸತ ಚೆನ್ನಾಗಿ ಮಾಡ್ತಿದ್ದಾರೆ. ರಿಸಲ್ಟ್ ಹೇಳಿದಾದ್ಮೇಲೆ ಗೆದ್ದರಿಗೆ ಉತ್ಸಾಹ ಆಗ್ತೈತೆ. ಯಾರೂ ದುಃಖ ಪಡಬಾರ್ರಿ. ಒಂದು ಸತ ಸೋತ್ರೆ ಮತ್ತೆ ಇನ್ನೊಂದು ಸತಿ ಗೆಲ್ತೀರಾ ಅಂತ ಭರವಸೆ ಇಟ್ಕೊಳ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಹೋದ ವರ್ಷ ಎಲೆಕ್ಷನ್ ನಿಂತ್ಕೊಂಡಿದ್ದೆ, ಆದರೆ ಹೋದ ವರ್ಷ ನಾನು ಸೋತಿದ್ದೆ. ಈ ವರ್ಷ ನಿಂತ್ಕೊಂಡೀನಿ. ಎಲ್ಲರೂ ವೋಟ್ ಹಾಕಿದ್ದಾರೆ. ಸಾಯಂಕಾಲ ರಿಸಲ್ಟ್ ಗೊತ್ತಾಗುತ್ತದೆ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅಂತ ಇನ್ನೂ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಸರ್. ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಇವತ್ತು ಎಲ್ಲರಿಗೂ ಮತ ಹಾಕಿದ್ದೇವೆ. ಸಾಯಂಕಾಲ ರಿಸಲ್ಟ್ ಗೊತ್ತಾಗುತ್ತೆ ಯಾರ್ಯಾರು ಗೆದ್ದಿದ್ದಾರೆ ಅಂತ. ತುಂಬ ಖುಷಿ ಆಗ್ತಾ ಇದೆ. ಧನ್ಯವಾದ. ನಮ್ಮ ಶಾಲೆಯಲ್ಲಿ ಇವತ್ತು ಸಂಸತ್ ಚುನಾವಣೆಯನ್ನು ನಡೆಸಿದೆವು. ವಿಜೃಂಭಣೆಯಿಂದ ಮಕ್ಕಳು ಆನಂದದಿಂದ ಇಲೆಕ್ಷನನ್ನು ಮಾಡಿದರು. ಇಷ್ಟು ಹೇಳಿ ನನ್ನ ಸಣ್ಣ ಭಾಷಣ ಮುಕ್ತಾಯ. ಇವತ್ತಿನ ಎಲೆಕ್ಷನ್ ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಕ್ಚುಲಿ ಬೆಳಗಿನ ಎಲ್ಲ ಟೀಚರ್ಸ್ ಎಫೆಕ್ಟ್ ಹಾಕಿ ತುಂಬ ಚೆನ್ನಾಗಿ ಎಲೆಕ್ಷನ್ಗೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಈಗ ನಾನು ಕೂಡ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಎಲ್ಲರೂ ವೋಟ್ ಕೂಡ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ರಿಸಲ್ಟ್ ಕೂಡ ತಿಳಿಸ್ತಾರೆ. ಈಗ ಇದರಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ತುಂಬ ಜನ ಆ್ಯಕ್ಚುಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ 11 ಪೋಸ್ಟ್ಗಳಿದ್ವು. ಅದಕ್ಕೆಲ್ಲದಕ್ಕೂ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿ ಅದು ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ವಿನ್ ಆಗ್ತಾರಾ ಇಲ್ವೋ ಅಂತ. ಆಲ್ ದ ಬೆಸ್ಟ್ ಟು ಆಲ್ ಎವ್ರಿವನ್, ಟು ಆಲ್ ಕ್ಯಾಂಡಿಡೇಟ್ಸ್. ಒಂದೊಂದು ಓಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಒಂದೊಂದು ಓಟಿಂದ ಕೂಡ ಗೆಲ್ಬೋದು. ಹೋದ ವರ್ಷ ಒಂದೊಂದು ಓಟಿಂದನೂ ಕೂಡ ಒಬ್ಬೊಬ್ಬರು ಸೋತಿದ್ದಾರೆ, ಒಂದೊಂದು ಓಟಿಂದನೂ ಕೂಡ ಒಬ್ಬರು ಗೆದ್ದಿದ್ದಾರೆ. ಆದರೂ ಫೀಲ್ ಆಗುತ್ತೆ ಪಾಪ. ಆದರೆ ಏನು ಮಾಡೋದು, ಒಂದೊಂದು ಓಟು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗ ಗೊತ್ತಾಗುತ್ತೆ ಎಸ್ಪೆಷಲಿ. ಥ್ಯಾಂಕ್ ಯು.